ಆರ್ಥಿಕ ಸಂಕಷ್ಟವೆಂಬ ಅಂಧಕಾರ ಕಳೆದು ಆರ್ಥಿಕ ಸಬಲತೆ ಎಂಬ ಬೆಳಕು ನೀಡುವ ಉದ್ಯಮ, ಬಹುದೊಡ್ಡ ಜಾಗತಿಕ ಮಾರುಕಟ್ಟೆ ಇರುವ ಈ ಬಿಸ್ನೆಸ್ ಅನ್ನ ಮನೆಯಿಂದಲೇ ಆರಂಭಿಸುವ ಅವಕಾಶ. ಕೇವಲ ಒಂದೇ 1 ಲಕ್ಷ ಬಂಡವಾಳಕ್ಕೆ ಕೈ ಸೇರುತ್ತೆ ಲಕ್ಷಾಂತರ ರೂಪಾಯಿ ಆದಾಯ. ಅದುವೇ ಕ್ಯಾಂಡಲ್ ಮೇಕಿಂಗ್. ಇದು ಬದುಕಿಗೊಂದು ಬಿಸ್ನೆಸ್. ನಾನು ಶ್ವೇತಾ. ಕ್ಯಾಂಡಲ್ ಮಾಡೋದ ಅಂತ ಮೂಗು ಮುರಿಯುತ್ತಿದ್ದವರೇ ಎಂದು ಕ್ಯಾಂಡಲ್ ಬಿಸ್ನೆಸ್ ಶುರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅತ್ಯಲ್ಪ ಬಂಡವಾಳದಲ್ಲಿ ಅತಿ ಹೆಚ್ಚು ಲಾಭ ಕಾಣುವ ಲಾಭದಾಯಕ ಉದ್ಯಮವಾಗಿ ಇದು ಬೆಳೆದಿದೆ. ಆರಂಭದಲ್ಲಿ ಬ್ರ್ಯಾಂಡ್ ಬಿಲ್ಡಪ್ ಮಾಡಿಕೊಳ್ಳೋಕೆ ತುಸು ಶ್ರಮ ಹಾಕಿದ್ದಲ್ಲಿ 100ಕ್ಕೆ 100ರಷ್ಟು ಖಂಡಿತವಾಗಿ ಬಾಳು ಬೆಳಗುತ್ತೆ ಕ್ಯಾಂಡಲ್ ಬಿಸ್ನೆಸ್. ಅದು ಹೇಗೆ ಅಂತ ಡೀಟೇಲ್ಡ್ ಆಗಿ ತೋರಿಸ್ತೀವಿ ಬದುಕಿಗೊಂದು ಬಿಸ್ನೆಸ್ ನ ಈ ಎಪಿಸೋಡ್ ನಲ್ಲಿ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಈ ಶ್ಲೋಕವೇ ಹೇಳುವಂತೆ ಮನಸ್ಸಿನೊಳಗೆ ತುಂಬಿರುವ ಅಸತ್ಯದಿಂದ ಸತ್ಯದೆಡೆಗೆ, ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನವೆಂಬ ಸತ್ಯದೆಡೆಗೆ, ಮೃತ್ಯುವಿನಿಂದ ಅಮರತ್ವದೆಡೆಗೆ ದೀಪದ ಬೆಳಕು ನಮ್ಮನ್ನ ಮುನ್ನಡೆಸುತ್ತೆ. ನಮ್ಮ ಹಿಂದೂ ಪುರಾಣ ಮತ್ತು ಸಂಪ್ರದಾಯದಲ್ಲಿ ನಂದಾದೀಪಕ್ಕೆ ಅತ್ಯಂತ ಪ್ರಾಶಸ್ತ್ಯ ನೀಡಲಾಗಿದೆ. ದೀಪವನ್ನ ಸೂರ್ಯ ಹಾಗೂ ಅಗ್ನಿಯ ಸಂಕೇತವೆಂದು ಉಲ್ಲೇಖಿಸಲಾಗಿದೆ. ಹೀಗಾಗಿ ಹಿಂದೂಗಳು ದೀಪಕ್ಕೆ ದೈವತ್ವದ ಸ್ಥಾನವನ್ನ ನೀಡಿದ್ದಾರೆ. ಹಿಂದೂಗಳು ಮಾತ್ರ ಅಲ್ಲ, ಪ್ರತಿಯೊಬ್ಬರೂ ತಮ್ಮೊಳಗಿನ ಆತ್ಮಜ್ಯೋತಿಯನ್ನ ಹಚ್ಚಿ ದೀಪದಿಂದ ದೀಪ ಬೆಳಗಿದ್ರೆ ಇಡೀ ಮನುಕುಲವೇ ಕತ್ತಲೆಯನ್ನ ಕರಗಿಸಿ ಬೆಳಕಿನೆಡೆಗೆ ನಡೆಯುತ್ತೆ. ಹಣತೆ ಅನಾದಿ ಕಾಲದಿಂದಲೂ ಮನುಷ್ಯನ ಜೀವ ಮತ್ತು ಜೀವನವನ್ನ ಬೆಳಗುತ್ತಲೇ ಇದೆ. ನಮ್ಮ ಹಬ್ಬ, ಧಾರ್ಮಿಕ ಆಚರಣೆ, ಪೂಜಾ ವಿಧಿವಿಧಾನಗಳು ದೀಪವಿಲ್ಲದೆ ಪರಿಪೂರ್ಣವಾಗುವುದಿಲ್ಲ. ಅಷ್ಟೇ ಯಾಕೆ, ಪ್ರತಿ ಶುಭ ಕಾರ್ಯ, ಸಭೆ ಸಮಾರಂಭಗಳು ಕೂಡ ಜ್ಯೋತಿ ಬೆಳಗೋದ್ರ ಮೂಲಕವೇ ಆರಂಭ ಆಗೋದು. ಮನುಷ್ಯನ ಹುಟ್ಟಿನಿಂದ ಸಾವಿನವರೆಗೂ ದೀಪ ಇರಲೇಬೇಕು. ಇಂದಿನ ಆಧುನಿಕತೆಗೆ ತಕ್ಕಂತೆ ಮಣ್ಣಿನ ಹಣತೆಗಳ ಸ್ಥಾನವನ್ನ ಹೊಸ ಸ್ಪರ್ಶದೊಂದಿಗೆ ತುಂಬಿರೋದು ಕ್ಯಾಂಡಲ್ಸ್ ಎಂಬ ಅತ್ಯಾಕರ್ಷಕ ಜ್ಯೋತಿಗಳು. ಎರಡು 3 ದಶಕದ ಹಿಂದೆ ಕ್ಯಾಂಡಲ್ ಅಂದ್ರೆ ಅದು ಕೇವಲ ಕರೆಂಟ್ ಹೋದಾಗ ಬೆಳಕಿಗಾಗಿ ನಾವು ಬಳಸುತ್ತಿದ್ದ ವಸ್ತು. ಉದ್ದನೆಯ ಬಿಳಿ ಬಣ್ಣದ ಕ್ಯಾಂಡಲ್ಗಳನ್ನ ಬಳಸಲಾಗ್ತಿತ್ತು. ಚರ್ಚ್ಗಳಲ್ಲಿ ಒಂದಷ್ಟು ಬಣ್ಣದ ಕ್ಯಾಂಡಲ್ಗಳನ್ನ ಬೆಳಗಿಸಲಾಗ್ತಿತ್ತು. ತೀರಾ ಸೀಮಿತವಾಗಿದ್ದ ಕ್ಯಾಂಡಲ್ಗಳು ಇಂದು ತನ್ನ ಮಾರುಕಟ್ಟೆಯನ್ನ ಜಗತ್ತಿನಾದ್ಯಂತ ವಿಸ್ತರಿಸಿಕೊಂಡು ಸಾವಿರಾರು ಕೋಟಿ ರೂಪಾಯಿಗಳ ಬಹುದೊಡ್ಡ ಮಾರುಕಟ್ಟೆಯನ್ನ ಹೊಂದಿರುವ ಉದ್ಯಮವಾಗಿ ಬೆಳೀತಾ ಇದೆ. ಮನೆಗಳಿಂದ ಹಿಡಿದು ಫ್ಯಾಕ್ಟರಿಗಳವರೆಗೂ ಕ್ಯಾಂಡಲ್ ತಯಾರಾಗುತ್ತೆ. ಒಂದು ಕ್ಯಾಂಡಲ್ ಬಿಸ್ನೆಸ್ ಎಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಂದ್ರೆ 2021ರಲ್ಲಿ ಗ್ಲೋಬಲ್ ಕ್ಯಾಂಡಲ್ ಮಾರ್ಕೆಟಿಂಗ್ ವ್ಯಾಲ್ಯೂ $9.2 ಬಿಲಿಯನ್ ಅಮೆರಿಕನ್ ಡಾಲರ್ನಷ್ಟಿತ್ತು. ಇನ್ನು 10 ವರ್ಷಗಳಲ್ಲಿ ಅಂದ್ರೆ 2031 ಎಸ್ಟಿಮೇಟೆಡ್ ವ್ಯಾಲ್ಯೂ 6.5% ಬೆಳವಣಿಗೆಯೊಂದಿಗೆ ಅಂದಾಜು $19.09 ಬಿಲಿಯನ್ ಡಾಲರ್ಗೆ ಏರಿಕೆಯಾಗುವ ನಿರೀಕ್ಷೆ ಇದೆ. ಭಾರತವು ಕ್ಯಾಂಡಲ್ ರಫ್ತಿನಲ್ಲಿ 12ನೇ ಸ್ಥಾನದಲ್ಲಿದ್ದು ತನ್ನ ಮಾರುಕಟ್ಟೆಯನ್ನ ವಿಸ್ತರಿಸಿಕೊಳ್ತಾ ಇದೆ. ಹಾಗಂದ ಮಾತ್ರಕ್ಕೆ ಈ ಕ್ಯಾಂಡಲ್ ಬಿಸ್ನೆಸ್ಗೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ 10 ಕಾರ್ಮಿಕರನ್ನ ಕೆಲಸಕ್ಕೆ ಇಟ್ಟು ಮಾಡುವಂತಹ ಬಿಸ್ನೆಸ್ ಅಲ್ಲ. ನೀವು ನಿಮ್ಮ ಮನೆಯಿಂದಲೇ ಅತಿ ಸಣ್ಣ ಪ್ರಮಾಣದ ಇನ್ವೆಸ್ಟ್ ಮಾಡಿ ಕ್ಯಾಂಡಲ್ ಬಿಸ್ನೆಸ್ ಆರಂಭಿಸಿ ಒಳ್ಳೆಯ ಆದಾಯವನ್ನ ಗಳಿಸಬಹುದು. ಅಂಥವರ ಸಾಲಿನಲ್ಲಿ ಇಂದು ಕ್ಯಾಂಡಲ್ ಬಿಸ್ನೆಸ್ ಮೂಲಕ ತಮ್ಮ ಜೀವನವನ್ನ ಬೆಳಗಿಸಿಕೊಂಡಿದ್ದಾರೆ ಶ್ರೀವಿದ್ಯಾ ಅವರು.
ಶ್ರೀವಿದ್ಯಾ ಮೈಸೂರು ನಿವಾಸಿ, MSc ಬಿಟೆಕ್ ಮಾಸ್ ಕಮ್ಯುನಿಕೇಷನ್ ಪದವೀಧರರು. ಆ ನಂತರ ರೆಕ್ರೂಟ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಕಂಪನಿ ಆರಂಭಿಸಿದ್ರು. 7-8 ವರ್ಷಗಳ ಕಾಲ ವೃತ್ತಿ ಬದುಕಿನಲ್ಲಿ ನಡೆದ ಶ್ರೀವಿದ್ಯಾ ಅವರು 5 ವರ್ಷಗಳ ಹಿಂದೆ ತಮ್ಮದೇ ಸ್ವಂತ ಬ್ರ್ಯಾಂಡ್ ಆದ ಔರಾ ಕ್ಯಾಂಡಲ್ಸ್ ಹುಟ್ಟುಹಾಕಿ ಇಂದು 5-6 ದೇಶಗಳಿಗೆ ಕ್ಯಾಂಡಲ್ ರಫ್ತು ಮಾಡುವ ಮಟ್ಟಿಗೆ ತಮ್ಮ ಕ್ಯಾಂಡಲ್ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡಿಕೊಂಡಿದ್ದಾರೆ. ಜೊತೆಗೆ ಐಡೆಂಟಿಟಿ ಸಾಧಿಸೋದ್ರೊಂದಿಗೆ ಕ್ಯಾಂಡಲ್ ಬಿಸ್ನೆಸ್ನಿಂದ ಉತ್ತಮ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಇಂತಹ ಶ್ರೀವಿದ್ಯಾ ಕ್ಯಾಂಡಲ್ ಬಿಸ್ನೆಸ್ ಆರಂಭಿಸಿದ್ದು ಕೂಡ ಆಕಸ್ಮಿಕ. ಅದನ್ನ ಇವರೇ ಹೇಳ್ತಾರೆ, ಕೇಳಿ. ಬೆಂಗಳೂರಿನಲ್ಲಿ ನಾನು ಅವಾಗ ಇದ್ದಿದ್ದು. ಸೊ ಅಲ್ಲಿ ನನ್ನ ಅಪಾರ್ಟ್ಮೆಂಟಲ್ಲಿ ಇದ್ದಂತಹ ಕೆಲವು ಹೆಂಗಸರ ಜೊತೆಗೆ ನಾನು ಸೇರಿಕೊಂಡು ನನ್ನದೇ ಆದ ಡಿಸೈನ್ನಲ್ಲಿ ಅಲ್ಪ ಸ್ವಲ್ಪ ನನಗೆ ಏನು ಕ್ಯಾಂಡಲ್ ಮೇಕಿಂಗ್ ಬಗ್ಗೆ ಗೊತ್ತಿತ್ತು, ಸಿಂಪಲ್ ಆಗಿ ಮಾಡುವಂತಹ ಕ್ಯಾಂಡಲ್ಗಳನ್ನ ಒಂದಷ್ಟು ಕ್ಯಾಂಡಲ್ಗಳನ್ನ ಮಾಡಿ ಅದನ್ನು ಕಾರ್ಪೊರೇಟ್ ಗಿಫ್ಟಿಂಗ್ ಆಗಿ ಕೊಟ್ಟಾಗ ನಮಗೆ ಅಪ್ರಿಸಿಯೇಷನ್ ತುಂಬ ಜಾಸ್ತಿ ಸಿಕ್ತು. ಅದನ್ನು ಕಾರ್ಪೊರೇಟ್ ಗಿಫ್ಟಿಂಗಲ್ಲಿ ಅದು ಹೋಗಿದ್ದು ಒಂದೊಂದು ಪೇರ್ ಕ್ಯಾಂಡಲ್ ಏನು ಕೊಟ್ವಿ ಅದನ್ನು ಹಚ್ಚಿ ಅದನ್ನು ಇಷ್ಟಪಟ್ಟು ಅವರೆಲ್ಲರೂ ನಮಗೆ ಮತ್ತಿರ್ಗ ಇನ್ನೊಂದಷ್ಟು ಬೇಕು, ನನಗೊಂದು 5 ಕೊಡಿ, ನನಗೊಂದು 10 ಕೊಡಿ ಅಂತ ಹೇಳಿ ನಾವು ಅಷ್ಟೊಂದು ಮಾಡಿದ್ದ ಖುಷಿಗೆ ಎಲ್ಲ ಫೋಟೋಗಳನ್ನ ತೆಗೆದು ಫೇಸ್ಬುಕ್ಕಲ್ಲೆಲ್ಲ ಹಾಕಿದ್ವಿ. ಅದನ್ನು ನೋಡಿ ಎಲ್ಲರೂ ನಮ್ಮ ಪರಿಚಯಸ್ಥರು, ನಮ್ಮ ಸ್ನೇಹಿತರು, ನಮ್ಮ ಬಳಗದವರು ಎಲ್ಲರೂ ನಂಗೊಂದು 10 ಕೊಡು, ನಂಗೊಂದು 20 ಕೊಡು ಅಂತ ಹೇಳಿ 2-3 ವಾರದಲ್ಲಿ ನಾವು 2,500 ಕ್ಯಾಂಡಲ್ಗಿಂತನೂ ಹೆಚ್ಚಿಗೆ ವಹಿವಾಟು ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಆವಾಗ ನನಗನ್ನಿಸ್ತು ಪ್ರಾಬಬ್ಲಿ ಇದನ್ನು ಒಂದು ಮೇನ್ ಸ್ಟ್ರೀಮ್ ಬಿಸ್ನೆಸ್ ಆಗಿ ತೊಗೊಂಡು ಹೋದರೆ ಇದ್ರ ಬಗ್ಗೆ ಹೆಚ್ಚು ತಿಳಿದು ಹೆಚ್ಚು ಡಿಸೈನ್ ಮಾಡಿ ಹೆಚ್ಚು ರಿಸರ್ಚ್ ಮಾಡಿ ಒಂದು ಒಳ್ಳೆ ರೂಪವನ್ನು ಕೊಟ್ಟರೆ ಒಂದು ಒಳ್ಳೆ ಬಿಸ್ನೆಸ್ ಮಾಡೆಲ್ ಆಗಿ ವರ್ಕೌಟ್ ಆಗುತ್ತೆ ಅಂತ ಅನ್ಸಕ್ಕೆ ಶುರುವಾಗಿ ಅವಾಗಿಂದ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಹಳಷ್ಟು ಚಾಲೆಂಜಸ್ ಇತ್ತು, ಬಹಳಷ್ಟು ಕಷ್ಟಗಳಿತ್ತು. ಮನೆಯಲ್ಲಿ ಒಪ್ಸೋದ್ರಿಂದ ಹಿಡಿದು ಇನ್ವೆಸ್ಟ್ಮೆಂಟ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ಹಿಡಿದು ಬಹಳಷ್ಟು ಚಾಲೆಂಜಸ್ ಇತ್ತು. ಆದರೆ ಅದೆಲ್ಲ ಕಷ್ಟಪಟ್ಟಿದ್ದಕ್ಕೂ ಇವತ್ತು ನಾನು ಇಷ್ಟಪಟ್ಟಂತಹ ಬೆಳಕು ನನ್ನ ಕೈ ಹಿಡಿದು ಇಲ್ಲಿವರೆಗೂ ಕರ್ಕೊಂಬಂದಿದೆ. ಇವತ್ತು 5 ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಸಹ ಮಾಡ್ತಾ ಇದ್ದೀನಿ ಕ್ಯಾಂಡಲ್ಸ್. ಕ್ಯಾಂಡಲ್ಸ್ಗಳು ವಿದೇಶಗಳಿಗೆ ಬಹುದೊಡ್ಡ ಪ್ರಮಾಣದಲ್ಲಿ ರಫ್ತಾಗುತ್ತಿವೆ ಎಂದಾದರೆ ಖಂಡಿತವಾಗಿಯೂ ಈ ಇಂಡಸ್ಟ್ರಿ ವಿಸ್ತಾರವಾಗಿದೆ ಮತ್ತು ಮಾರುಕಟ್ಟೆಯ ಅವಕಾಶಗಳು ಸಾಕಷ್ಟಿವೆ. ಕ್ಯಾಂಡಲ್ಸ್ ಅಂದರೆ ಬರೀ ಬೆಳಕಲ್ಲ, ಅದಕ್ಕೆ ವಿಭಿನ್ನವಾದ ರೂಪ ಇದೆ. ಅದನ್ನು ಗ್ರಹಿಸಿಯೇ ತಾವು ಕ್ಯಾಂಡಲ್ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿರೋದಾಗಿ ಹೇಳುವ ಶ್ರೀವಿದ್ಯಾ ಅವರು ಕ್ಯಾಂಡಲ್ಸ್ ಮಾರುಕಟ್ಟೆಯ ವಿಸ್ತಾರದ ಬಗ್ಗೆ ಹೀಗೆ ಹೇಳ್ತಾರೆ. ಕ್ಯಾಂಡಲ್ನ ಬೆಳಕಿಗೋಸ್ಕರ ಉಪಯೋಗಿಸಲ್ಲ ಅಂದರೆ ಬೇರೆ ಉಪಯೋಗಗಳಿಗೋಸ್ಕರ ಉಪಯೋಗಿಸೋ ರೀತಿ ನಾವು ಮಾಡಬಹುದು. ಇವತ್ತು ಕ್ಯಾಂಡಲ್ ನಮ್ಮ ಲೈಫ್ ಸ್ಟೈಲ್ನ ಒಂದು ಅತಿ ದೊಡ್ಡ ಭಾಗವಾಗಿದೆ. ಇಂಟೀರಿಯರ್ ಡೆಕೋರೇಷನ್ ಇಂದ ಹಿಡಿದು ಥೆರಪ್ಯೂಟಿಕ್ ಕ್ಯಾಂಡಲ್ಸ್ ಇಂದ ಹಿಡಿದು ನಮ್ಮ ಇವಾಗ ಹಬ್ಬಗಳಲ್ಲೆಲ್ಲ ನೀವು ನೋಡಿರ್ಬೋದು ರಂಗೋಲಿ ಡಿಸೈನ್ಸ್ಗಳಿಗೆಲ್ಲನೂ ಕ್ಯಾಂಡಲ್ ಇಲ್ದಲೆ ಯಾರು ಅದನ್ನ ರಂಗೋಲಿ ಕಂಪ್ಲೀಟ್ ಅಂತಾನೆ ಹೇಳಲ್ಲ. ಹೂವಿನ ರಂಗೋಲಿ ಆಗಲಿ, ಈ ಬಣ್ಣದ ರಂಗೋಲಿ ಆಗಲಿ, ಚುಕ್ಕೆ ರಂಗೋಲಿ ಆಗಲಿ, ಅದರ ಡೆಕೋರೇಷನ್ಗೆ ಟೀ ಲೈಟ್ ಕ್ಯಾಂಡಲ್ಗಳನ್ನ ಯೂಸ್ ಮಾಡೋದ್ರಿಂದ ಹಿಡಿದು ಕ್ಯಾಂಡಲ್ ಲೈಟ್ ಡಿನ್ನರ್ಸ್ಗಾಗಿರ್ಬಹುದು, ಮದುವೆ ಮನೆ ಡೆಕೋರೇಷನ್ಗಳಿಗಾಗಿರ್ಬೋದು, ಇವೆಂಟ್ ಮ್ಯಾನೇಜ್ಮೆಂಟ್ಗಳಿಗಾಗಿರ್ಬೋದು, ಗಿಫ್ಟಿಂಗ್ ಪರ್ಪಸ್ಗಾಗಿರ್ಬೋದು, ಬರ್ತ್ಡೇ ಕೇಕ್ಗಳಿಗೆ ಡೆಕೋರೇಷನ್ಸ್ಗಾಗಿರ್ಬೋದು, ಮಕ್ಕಳಿಗೋಸ್ಕರ ಕ್ಯಾಂಡಲ್ಗಳಾಗಿರ್ಬೋದು, ಬೇರೆ ಬೇರೆ ರೀಸನ್ಗೆ ಬಹಳಷ್ಟು ರೀತಿಯಲ್ಲಿ ಕ್ಯಾಂಡಲ್ಗಳ ಉಪಯೋಗ ಇವತ್ತು ಮುಂಚಿಗಿಂತನೂ ಜಾಸ್ತಿ ಇದೆ. ಅಂದರೆ ಬೆಳಕಲ್ಲದೆ ಅದರ ವ್ಯಕ್ತಿತ್ವ ಇನ್ನೂ ಬಹಳಷ್ಟಿದೆ. ಅದನ್ನು ನಾನು ಎಕ್ಸ್ಪ್ಲೋರ್ ಮಾಡ್ತಾ ಹೋದಾಗ ಕ್ಯಾಂಡಲ್ಗೆ ಒಂದು ಹೊಸ ರೂಪನ, ಅದಕ್ಕೆ ಒಂದು ಪರ್ಸೆಪ್ಷನ್ನ ಚೇಂಜ್ ಮಾಡೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ನಾನು ಕ್ಯಾಂಡಲ್ ಇಂಡಸ್ಟ್ರಿನಲ್ಲಿ ಇಷ್ಟು ಮುಂದೆ ಬರಲಿಕ್ಕಾಗಿದೆ. ಹೌದು, ಕ್ಯಾಂಡಲ್ಸ್ ಬಿಸ್ನೆಸ್ ಇಂದು ಸಾಕಷ್ಟು ಭಿನ್ನವಾಗಿ ಬೆಳೀತಾ ಇದೆ. ನಗರಗಳಲ್ಲಿ, ಅದರಲ್ಲೂ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಸಾಕಷ್ಟು ಕ್ಯಾಂಡಲ್ ಲೈಟ್ ಪಾರ್ಟಿಗಳು ನಡೆಯುತ್ತವೆ. ಒಂದು ಪಾರ್ಟಿಯಲ್ಲಿ 100 ಬಗೆಯ ಲಕ್ಸುರಿ ಕ್ಯಾಂಡಲ್ಸ್ಗಳು ಬಳಕೆಯಾಗುತ್ತೆ. ಇಂದು ಕ್ಯಾಂಡಲ್ಸ್ಗಳು ಜನರ ಲೈಫ್ ಸ್ಟೈಲ್ನಲ್ಲಿ ಒಂದು ಭಾಗ ಆಗಿದೆ. ಕ್ಯಾಂಡಲ್ ಬಿಸ್ನೆಸ್ಗೆ ಅಗತ್ಯವಾದ ಬಂಡವಾಳ ಎಷ್ಟು? ಸಾಮಾನ್ಯವಾಗಿ ಕ್ಯಾಂಡಲ್ ತಯಾರಿ ಮಾಡುವವರು ತಮ್ಮ ಮನೆಗಳಲ್ಲೇ ಕೆಲಸ ಶುರು ಮಾಡ್ತಾರೆ.
ಹೀಗಾಗಿ ಬಹುತೇಕರಿಗೆ ಬಿಸ್ನೆಸ್ ಆರಂಭಿಸಲು ಸ್ಥಳಾವಕಾಶಕ್ಕಾಗಿ ಬಾಡಿಗೆ ಕೊಡುವ ಪ್ರಮೇಯ ಎದುರಾಗುವುದಿಲ್ಲ. ಇನ್ನು ಕನಿಷ್ಠ ಮಟ್ಟದಲ್ಲಿ ಕ್ಯಾಂಡಲ್ ಬಿಸ್ನೆಸ್ ಆರಂಭಿಸಬೇಕಾದ್ರೆ ಅದಕ್ಕೆ ಬೇಕಾಗುವ ಕಚ್ಚಾ ವಸ್ತುಗಳಾದ ಮೇಣ ಮತ್ತು ಪರ್ಫ್ಯೂಮ್ಸ್ಗಳಿಗೆ 15ರಿಂದ 20 ಸಾವಿರ ಇದ್ರೂ ಸಾಕಾಗುತ್ತೆ. ಅದರ ಹೊರತಾಗಿ ಅಚ್ಚುಗಳು ಅಂದರೆ ಮೌಲ್ಡ್ಗಳಿಗೇನೆ ತುಸು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಸಿಲಿಕಾನ್ ಮೌಲ್ಡ್ ಮತ್ತು ಅಲ್ಯೂಮಿನಿಯಂ ಹಾಗೂ ಐರನ್ನ ಮೆಟೀರಿಯಲ್ ಮೌಲ್ಡ್ ಬೇಕಾಗುತ್ತೆ. ಕ್ಯಾಂಡಲ್ ಮಾಡುವವರು 1 ಅಥವಾ 2 ಡಿಸೈನ್ ಮೌಲ್ಡ್ನಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಲು ಸಾಧ್ಯವಿಲ್ಲ. ಒಂದೊಂದು ಡಿಸೈನ್ನಲ್ಲೂ ಕನಿಷ್ಠ 10 ಮೌಲ್ಡ್ಗಳು ಅಗತ್ಯವಾಗುತ್ತೆ. ಅದು ಯಾಕೆ ಅಂತ ಶ್ರೀವಿದ್ಯಾ ಹೇಳ್ತಾರೆ, ಕೇಳಿ. ಕ್ಯಾಂಡಲ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ವ್ಯಾಕ್ಸು, ಪರ್ಫ್ಯೂಮು ಅದೆಲ್ಲ ಅಷ್ಟೊಂದು ಕಷ್ಟ ಆಗಲ್ಲ, ತುಂಬ ಅಫೋರ್ಡೆಬಲ್ ಕಾಸ್ಟಿಗೆ ಸಿಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಲ್ಲ. ಆದರೆ ಕ್ಯಾಂಡಲ್ ಮೋಲ್ಡ್ ಅಂತ ಏನಿದೆ ಅದು ಸಿಕ್ಕಾಬಟ್ಟೆ ಕಾಸ್ಟ್ಲಿ. 2-3 ವೆರೈಟಿ ಮೋಲ್ಡ್ಗಳು ಬರುತ್ತೆ, ಸಿಕ್ಕಾಬಟ್ಟೆ ಕಾಸ್ಟ್ಲಿ. ಅದನ್ನ ಅಫೋರ್ಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇದು ಒಂದು ಮೋಲ್ಡ್ ಇದ್ರೆ ಕ್ಯಾಂಡಲ್ ಮಾಡೋಕ್ಕೆ, ಈಗ ನಾಳೆ ಯಾರೋ ಒಬ್ರು ನನಗೆ ಇದೊಂದು ಡಿಸೈನ್ದು ನನಗೆ ಒಂದು 50 ಕ್ಯಾಂಡಲ್ ಬೇಕು ಕಣಮ್ಮ ಅಂತ ಹೇಳ್ತಾರೆ. ನನ್ನ ಹತ್ರ ಸ್ಟಾಕ್ ಇಲ್ಲ ಅಂತಂದರೆ ಒಂದೇ ಒಂದು ಮೋಲ್ಡ್ ಇದ್ರೆ ನಾನು ನಾಳೆ ಅದನ್ನ 50 ಕ್ಯಾಂಡಲ್ ಮಾಡೋಕ್ಕೆ ಏನಾದರೂ ನಾನು 24 ಗಂಟೆ ದುಡಿದ್ರೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಡಿಸೈನ್ದು 5, 8, 10, 15 ಮೋಲ್ಡ್ ಇಟ್ಕೋಬೇಕಾಗತ್ತೆ. ಯಾಕಂದರೆ ಅದಕ್ಕೆ ನಾವು ವ್ಯಾಕ್ಸ್ ಪೋರ್ ಮಾಡಿದ್ಮೇಲೆ ಅದರದ್ದು ಡ್ರೈಯಿಂಗ್ ಟೈಮ್ ಅಂತ ಇರುತ್ತೆ. ಅದು ಕಂಪ್ಲೀಟಾಗಿ ಆರ ತನಕ ನಾವು ಆ ಮೇಣನ ಡಿಮೋಲ್ಡ್ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಪ್ರಾಸೆಸ್ ಎಲ್ಲ ಇರೋದ್ರಿಂದ ಒಂದೊಂದೇ ಸಿಂಗಲ್ ಮೋಲ್ಡ್ ತಗೊಂಡ್ರೆ ನಾನು ಬಿಸ್ನೆಸ್ ಅಂತ ಮಾಡೋದಕ್ಕೆ ಆಗಲ್ಲ. ಹಾಬಿಯಾಗಿ ಮನೆಯಲ್ಲಿ ಮಾಡ್ಕೊಂಡು ಕೂತ್ಕೋಬಹುದು ಅಷ್ಟೇ. ಈ ಕಾರಣಕ್ಕಾಗಿಯೇ ಕ್ಯಾಂಡಲ್ ಮೋಲ್ಡ್ಗಳಿಗೆ ಸ್ವಲ್ಪ ಹೆಚ್ಚು ಹಣ ಖರ್ಚಾಗುತ್ತೆ. ಒಂದೊಂದು ಡಿಸೈನ್ ಹಾಗೂ ಸೈಜ್ಗೆ ತಕ್ಕಂತೆ ಮೆಟೀರಿಯಲ್ ಮೋಲ್ಡ್ನ ಬೆಲೆ ಇರುತ್ತೆ. ಒಂದು ಮೆಟೀರಿಯಲ್ ಮೋಲ್ಡ್ನ ಬೆಲೆ 1000 ರೂಪಾಯಿಯಿಂದ 4000ವರೆಗೂ ಇರುತ್ತೆ. ಇದೇನೇ ಆದ್ರೂ ಚಿಕ್ಕ ಪ್ರಮಾಣದಲ್ಲಿ ಈ ಕ್ಯಾಂಡಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ 1 ಲಕ್ಷ ರೂಪಾಯಿ ಅಂತೂ ಬೇಕು. 1 ಲಕ್ಷ ರೂಪಾಯಿ ಆರಂಭಿಕ ಬಂಡವಾಳ ಹಾಕಿದ್ರೆ 7ರಿಂದ 8 ಲಕ್ಷ ರೂಪಾಯಿ ಮೌಲ್ಯದಷ್ಟು ಕ್ಯಾಂಡಲ್ಗಳನ್ನು ಆರಾಮವಾಗಿ ತಯಾರಿಸಬಹುದು. ಕ್ಯಾಂಡಲ್ ತಯಾರಿ ಬಿಸ್ನೆಸ್ ಆರಂಭಿಸಬೇಕಾದ್ರೆ ಸ್ಥಳೀಯ ಪಂಚಾಯಿತಿ, ಪುರಸಭೆ ಅಥವಾ ಕಾರ್ಪೊರೇಷನ್ನಿಂದ ಅನುಮತಿ ಹಾಗೂ ಟ್ರೇಡ್ ಲೈಸೆನ್ಸ್ ಪಡೆಯಬೇಕಾಗುತ್ತೆ. GST ನಂಬರ್ ಕಡ್ಡಾಯ. ಒಂದು ವೇಳೆ ಒಂದು ಬ್ರ್ಯಾಂಡ್ ನೇಮ್ನಿಂದ ಆರಂಭಿಸಿದಲ್ಲಿ ಕಂಪನಿ ರಿಜಿಸ್ಟ್ರೇಷನ್, ಪೊಲ್ಯೂಷನ್ ಸರ್ಟಿಫಿಕೇಟ್ ಪಡಿಬೇಕು. ಒಂದು ವೇಳೆ 20 ಜನರಿಗೂ ಹೆಚ್ಚು ಕಾರ್ಮಿಕರನ್ನ ಕೆಲಸಕ್ಕೆ ನೇಮಿಸಿಕೊಂಡ್ರೆ PF ಸೌಲಭ್ಯವು ನೀಡಬೇಕಾಗುತ್ತೆ. ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಬೇಕಂದಿದ್ರೆ ಎಕ್ಸ್ಪೋರ್ಟ್ ಲೈಸೆನ್ಸ್ ಮತ್ತು ಪೋರ್ಟ್ ಕೋಡ್ಗಳನ್ನು ಪಡೆಯುವ ಪ್ರಕ್ರಿಯೆಯನ್ನು ಮುಗಿಸಿರಬೇಕು. ಆದರೆ ಮನೆಯಲ್ಲೇ 4-5 ಕಾರ್ಮಿಕರನ್ನ ಇಟ್ಟು ಕ್ಯಾಂಡಲ್ ತಯಾರಿ ಆರಂಭಿಸಿದ್ರೆ ಹೆಚ್ಚಿನ ಲೀಗಲ್ ರಿಸ್ಕ್ ಇರೋದಿಲ್ಲ. ಅಗತ್ಯ ಕಚ್ಚಾ ವಸ್ತುಗಳು ಯಾವುವು? ಅವುಗಳನ್ನು ಖರೀದಿಸೋದು ಹೇಗೆ? ಕ್ಯಾಂಡಲ್ ತಯಾರಿಕೆ ತುಂಬಾ ಸುಲಭ, ಆದರೆ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳು ಸಹ ತುಂಬಾ ಕಡಿಮೆ. ಮೇಣ, ಕಲರ್ಸ್, ಪರ್ಫ್ಯೂಮ್ಗಳು, ತರಹೇವಾರಿ ಕ್ಯಾಂಡಲ್ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳು ಮತ್ತು ಮೆಟೀರಿಯಲ್ ಮೋಲ್ಡ್ ಅಗತ್ಯವಾದ ವಸ್ತುಗಳು. ಆದರೆ ಈ ವಸ್ತುಗಳನ್ನು ಎಲ್ಲಿ ಖರೀದಿಸಬೇಕು, ಎಲ್ಲಿ ಸಿಗುತ್ತವೆ ಮತ್ತು ಪರ್ಫ್ಯೂಮ್ ಬಳಕೆಗೆ ವಹಿಸಬೇಕಾದ ಎಚ್ಚರದ ಬಗ್ಗೆ ಶ್ರೀವಿದ್ಯಾ ಮಾಹಿತಿ ನೀಡ್ತಾರೆ.
ರಾ ಮೆಟೀರಿಯಲ್ಗಳನ್ನ ಕ್ಯಾಂಡಲ್ ಮೇಕಿಂಗಿಗೆ ಬೇಕಾಗುವಂತಹ ಎಲ್ಲ ರಾ ಮೆಟೀರಿಯಲ್ಗಳು ಒಂದೇ ಜಾಗದಲ್ಲಿ ಸಿಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅಂದರೆ ನಮ್ಮ ಫುಡ್ ಇಂಡಸ್ಟ್ರಿ ಇರಬಹುದು, ಬೇರೆ ಇಂಡಸ್ಟ್ರಿಗಳಿಗೆಲ್ಲ ಬೇಕಾಗಿರುವಂತಹ ಎಲ್ಲ ರಾ ಮೆಟೀರಿಯಲ್ಗಳು ಒಂದೇ ಒಂದು ಪ್ರಾವಿಷನ್ ಸ್ಟೋರಲ್ಲೋ ಒಂದು ಸೂಪರ್ ಮಾರ್ಕೆಟಲ್ಲೋ ಸಿಗೋ ಥರ ಕ್ಯಾಂಡಲ್ ಮೇಕಿಂಗ್ಗೆ ಸಿಗಲ್ಲ. ಅದು ಒಂದು ದೊಡ್ಡ ಚಾಲೆಂಜು. ರಿಫೈನರೀಸಿಂದ ಡೈರೆಕ್ಟ್ ಆಗಿ ವ್ಯಾಕ್ಸ್ಗಳನ್ನ ತರಿಸ್ಕೊಂಡ್ರೆ ನಮಗೆ ಕಾಸ್ಟ್ ವರ್ಕೌಟ್ ಆಗುತ್ತೆ, ತುಂಬ ಕಡಿಮೆ ಪರ್ kg. ಬೇರೆ ಕಡೆ ಎಲ್ಲ 200-220 ರೂಪಾಯಿ ಇದ್ದರೆ ಅಥವಾ 250-300 ಆ ರೀತಿ ಪರ್ kg ಇದ್ದರೆ, ನಾವು ರಿಫೈನರಿಯಿಂದ ಡೈರೆಕ್ಟಾಗಿ ತರಿಸ್ಕೊಂಡ್ರೆ 160-170-180 ಕಾಸ್ಟಿಗೆ ನಮಗೆ ಕೈಗೆ ಸಿಗುತ್ತೆ. ಆದರೆ ಚಾಲೆಂಜ್ ಅಂದರೆ ಮಿನಿಮಮ್ 50 kg ತರಿಸ್ಕೊಳ್ಬೇಕಾಗತ್ತೆ. ಸೊ ಆ ರೀತಿ ನೀವು ಬಿಸ್ನೆಸ್ಗೆ ಅಂತ ಶುರು ಮಾಡುವಾಗ ಅಷ್ಟು ಅಮೌಂಟ್ ಮಿನಿಮಮ್ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅದಲ್ಲದೆ ಮೋಲ್ಡ್ ಮ್ಯಾನುಫ್ಯಾಕ್ಚರರ್ಸ್ ಎಲ್ಲ 2 ರೀತಿಯ ಮೋಲ್ಡ್ ಇರುತ್ತೆ. ಒಂದು ಸಿಲಿಕಾನ್ ಮೋಲ್ಡು, ಇನ್ನೊಂದು ಅಲ್ಯೂಮಿನಿಯಂ ಅಥವಾ ಐರನ್ ಮೋಲ್ಡ್ ಅಂತ ಹೇಳ್ತೇವೆ, ಮೆಟಲ್ ಮೋಲ್ಡ್ ಜನರಲಿ. ಸೊ ಇದೆಲ್ಲನೂ ಜನರಲಿ ಕ್ಯಾಂಡಲ್ ಮೋಲ್ಡನ್ನೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈ ಬೇರೆ ಬೇರೆ ರೀತಿಯ ಮಷಿನರೀಸ್ನ ಮಾಡ್ತಾರೆ, ಚಾಪ್ ಪೀಸ್ ಮಾಡೋದು, ಮತ್ತು ಕೆಲವು ಬ್ಯೂಟಿ ಪ್ರಾಡಕ್ಟ್ಸ್ಗೆ ಲಿಪ್ಸ್ಟಿಕ್ಗೆಲ್ಲ ಮೋಲ್ಡ್ಗಳಿಗೇನೆ ಹಾಕಿ ಮಾಡೋದು, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋರು, ಮತ್ತು ಮಿಲಿಟ್ರಿಗೆ ಬೇಕಾಗಿರುವಂತಹ ಕೆಲವು ಎಕ್ವಿಪ್ಮೆಂಟ್ಸ್ಗಳನ್ನ ಸಪ್ಲೈ ಮಾಡುವಂಥವ್ರು, ಇಂಥವರು ಈ ಮೋಲ್ಡ್ಗಳನ್ನ ಮಾಡಿಕೊಡ್ತಾರೆ. ಅವರನ್ನು ಅಪ್ರೋಚ್ ಮಾಡಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಬೆಂಗಳೂರಲ್ಲಿ, ಹೈದರಾಬಾದಲ್ಲಿ, ಡೆಲ್ಲಿನಲ್ಲಿ ಬಹಳಷ್ಟು ಜನ ಮೋಲ್ಡನ್ನು ಸಪ್ಲೈ ಮಾಡುವಂಥವ್ರು ಇದ್ದಾರೆ. ಅದಲ್ಲದೆ ಪರ್ಫ್ಯೂಮರೀಸು, ಇದು ಕ್ಯಾಂಡಲ್ ಮೇಕಿಂಗ್ ಯಾವಾಗ್ಲೂ ತುಂಬ ಜನರಿಗೆ ಇದು ಕನ್ಫ್ಯೂಷನ್ ಇರುತ್ತೆ. ಕ್ಯಾಂಡಲ್ ಮೇಕಿಂಗ್ ಅಂದರೆ ಏನು, ಸುಮ್ಮನೆ ವ್ಯಾಕ್ಸ್ನ ಹೀಟ್ ಮಾಡಿಬಿಟ್ಟು ಅದಕ್ಕೊಂದು ಪರ್ಫ್ಯೂಮ್ ಹಾಕ್ಬಿಟ್ರೆ ಆಯಿತು, ಅಷ್ಟೇ ಮಾಡಿಬಿಡ್ಬೋದು ಅಂತ. ಇದರಲ್ಲೇ ಎಷ್ಟು ನನ್ನ ವಿಡಿಯೋ ನೋಡಿದ್ರೆ, ನನ್ನ ಇಂಟರ್ವ್ಯೂಗಳನ್ನ ನೋಡಿದವರೆಲ್ಲ ಕೆಲವು ಆಕ್ಸಿಡೆಂಟ್ಸ್ಗೆ ಕೂಡ ಒಳಗಾಗಿದ್ದಾರೆ. ನಾನು ಅದಕ್ಕೆ ನಿಮ್ಮ ಚಾನಲ್ನ ಮೂಲಕ ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಕ್ಯಾಂಡಲ್ ಮೇಕಿಂಗು ಸಿಂಪಲ್ ಹೌದು, ಅದರ ಪ್ರಾಸೆಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಇಟ್ ಕ್ಯಾನ್ ಬಿ ಡೇಂಜರಸ್. ನೀವು ಮೈಗೆ ಹಾಕ್ಕೊಳ್ಳುವಂತಹ ಪರ್ಫ್ಯೂಮು, ಡಿಯೋಡ್ರೆಂಟ್ಸ್ಗಳನ್ನ ವ್ಯಾಕ್ಸ್ಗೆ ಹಾಕೋಕ್ಕಾಗಲ್ಲ, ಅದೆಲ್ಲ ಆಲ್ಕೋಹಾಲ್ ಬೇಸ್ಡ್ ಆಗಿರುತ್ತೆ. ಆಲ್ಕೋಹಾಲ್ ಬೇಸ್ಡ್ ಪರ್ಫ್ಯೂಮ್ನ ವ್ಯಾಕ್ಸ್ ಕ್ಯಾಂಡಲ್ಸ್ಗೆ ಯೂಸ್ ಮಾಡಂಗಿಲ್ಲ. ಆಯಿಲ್ ಬೇಸ್ಡ್, ಎಸೆನ್ಷಿಯಲ್ ಆಯಿಲ್ ಬೇಸ್ಡ್ ಪರ್ಫ್ಯೂಮ್ಸ್ನ ಮಾತ್ರ, ಅಂದರೆ ಅಗರಬತ್ತಿ ಮ್ಯಾನುಫ್ಯಾಕ್ಚರಿಂಗ್ಗೆ ಯಾವ ರೀತಿಯ ಪರ್ಫ್ಯೂಮ್ಸ್ನ ಯೂಸ್ ಮಾಡ್ತಾರೆ, ಅಥವಾ ಅತ್ತರ್ಗಳು ಅಥವಾ ಎಸೆನ್ಷಿಯಲ್ ಆಯಿಲ್ ಬೇಸ್ಡ್ ಏನಿರುತ್ತೆ ಎಕ್ಸ್ಟ್ರಾಕ್ಟ್ಸು, ಅದನ್ನು ಮಾತ್ರ ನಾವು ಕ್ಯಾಂಡಲ್ ಮೇಕಿಂಗಿಗೆ ಯೂಸ್ ಮಾಡಬೇಕು. ಇಲ್ಲಾಂತಂದರೆ ಆಲ್ಕೋಹಾಲ್ ಬೇಸ್ಡ್ ಪರ್ಫ್ಯೂಮನ್ನು ನೀವು ವ್ಯಾಕ್ಸಿಗೆ ಹಾಕ್ತಿದ್ದಂಗೆ ಭಡ್ ಅಂತ ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಸೊ ಇಂಥ ಕೆಲವು ಸಣ್ಣ ಪುಟ್ಟ ವಿಚಾರಗಳನ್ನು ಎಕ್ಸ್ಪೆರಿಮೆಂಟ್ ಮಾಡಿ ತಿಳ್ಕೊಳ್ಳೋದ್ರ ಬದಲು ನಿಧಾನವಾಗಿ ರಿಸರ್ಚ್ ಮಾಡಿ ಅದರ ಥಿಯರಿನ ಫಸ್ಟ್ ಕಲ್ತ್ಕೊಂಡು ಆಮೇಲೆ ಅಷ್ಟೇ ಪ್ರಾಕ್ಟಿಕಲ್ಗೆ ಕೈ ಹಾಕಬೇಕಾಗತ್ತೆ. ಕ್ಯಾಂಡಲ್ ತಯಾರಿಕೆಗೆ ಬೇಕಾದ ಯಂತ್ರೋಪಕರಣಗಳು ಯಾವುವು? ಈಗಾಗಲೇ ಹೇಳಿದ ಹಾಗೆ ಕ್ಯಾಂಡಲ್ ತಯಾರಿಕೆಗೆ ಅಗತ್ಯವಾದ ಉಪಕರಣಗಳಂದ್ರೆ ಅವು ಮೋಲ್ಡ್ಗಳು. ಸಿಲಿಕಾನ್ ಮೋಲ್ಡ್ಗಳಲ್ಲಿ ಮೇಣ ತಯಾರಿಸೋದು ಒಂದು ವಿಧ ಆದರೆ, ಮೆಟೀರಿಯಲ್ ಮೋಲ್ಡ್ಗಳಲ್ಲಿ ತರಹೇವಾರಿ ವಿನ್ಯಾಸದ ಕ್ಯಾಂಡಲ್ ತಯಾರಿಸೋದು ಮತ್ತೊಂದು ವಿಧ. ತೀರಾ ಸಣ್ಣ ಪ್ರಮಾಣದಲ್ಲಾದರೆ ಮೇಣ ಕರಗಿಸಿಕೊಳ್ಳಲು ಪಾತ್ರೆ, ಗ್ಯಾಸ್ ಸ್ಟವ್ ಅಗತ್ಯ. ಇಲ್ಲವೇ ಸ್ವಲ್ಪ ಬಂಡವಾಳ ಹಾಕಿ ಮೇಣ ಕರಗಿಸುವ ಯಂತ್ರ ಖರೀದಿಸಬಹುದು. ಆ ವ್ಯಾಕ್ಸ್ ಹೀಟರ್ ಬಗ್ಗೆ ಶ್ರೀವಿದ್ಯಾ ವಿವರ ಕೊಡ್ತಾರೆ ನೋಡಿ. ನೀವು ಇಲ್ಲಿ ನೋಡ್ತಿರುವಂತಹ ಮೆಷಿನ್ ಏನಿದೆ, ಇದು ಬಲ್ಕ್ ವ್ಯಾಕ್ಸ್ ಹೀಟರ್ ಅಂತ ಹೇಳ್ತೀವಿ. ಇದು ನಮ್ಮ ಮನೆಯಲ್ಲಿ ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೆ ಹೀಟರ್ ಏನಿದೆ ಅದೇ ಸೇಮ್ ಟೆಕ್ನಾಲಜಿನಲ್ಲಿ ವರ್ಕ್ ಆಗುವಂಥದ್ದು. ಇಲ್ಲಿ ಒಂದು ಪ್ಲಗ್ ಇದೆ, ಆ ಪ್ಲಗ್ನ ಆನ್ ಮಾಡಿಬಿಟ್ಟು ನಾವು ಇದ್ರ ಒಳಗಡೆ, ಇದ್ರ ಕೆಪಾಸಿಟಿ ಆ್ಯಕ್ಚುಲಿ 10 kg ವ್ಯಾಕ್ಸನ್ನ ಒಂದೇ ಸರ್ತಿ ಮೆಲ್ಟ್ ಮಾಡುವಂತಹ ಕೆಪಾಸಿಟಿ ಇದೆ ಇದಕ್ಕೆ. ಯಾವ ರೀತಿಯ ವ್ಯಾಕ್ಸ್ನ ಬೇಕಾದರೂ ಮೆಲ್ಟ್ ಮಾಡ್ಬೋದು. ಒಂದೇ ಸತಿ 10 kg ವ್ಯಾಕ್ಸನ್ನು ಹಾಕಿ ಮೆಲ್ಟ್ ಮಾಡ್ಬೋದು. ಪೂರ್ತಿ ಮೆಲ್ಟ್ ಆದಮೇಲೆ ಅದು ನೀರು ಥರ ಆಗೋಗುತ್ತೆ ವ್ಯಾಕ್ಸು ಮೆಲ್ಟ್ ಮಾಡಿದ್ಮೇಲೆ. ಇಲ್ಲಿ ಔಟ್ಲೆಟ್ ಇದೆ, ಇದನ್ನು ಓಪನ್ ಮಾಡಿಕೊಂಡು ಬೇರೆ ಬೇರೆ ಪಾತ್ರೆಗಳಿಗೆ ಹಾಕ್ಕೊಂಡು ಯಾವ ಕಲರು ಯಾವ ಪರ್ಫ್ಯೂಮ್ ಬೇಕೋ ಅದನ್ನು ಮಿಕ್ಸ್ ಮಾಡಿಕೊಂಡು ನಾವು ಕ್ಯಾಂಡಲ್ ಮಾಡ್ತಾ ಹೋಗ್ಬೋದು. ಈ ರೀತಿ ಮಾಡೋದ್ರಿಂದ ನಾವು ಗ್ಯಾಸ್ನ ಸೇವ್ ಮಾಡಬಹುದು ಆ್ಯಂಡ್ ಲೇಬರ್ ಕೂಡ ಕಡಿಮೆ ಆಗ್ತಾರೆ. ವೀಕ್ಷಕರೇ, ಕ್ಯಾಂಡಲ್ ತಯಾರಿಕೆಗೆ ಅಗತ್ಯವಾದ ಮೂಲ ವಸ್ತುವೇ ಮೇಣ. ಅಚ್ಚರಿ ಅಂದರೆ ಸುಮಾರು 272 ಮೇಣಗಳಿದ್ದು ಅವುಗಳಲ್ಲಿ ಬೆರಳೆಣಿಕೆಯಷ್ಟು ಮೇಣಗಳು ಮಾತ್ರ ಕ್ಯಾಂಡಲ್ ತಯಾರಿಕೆಗೆ ಬಳಸಲಾಗುತ್ತೆ. ಆರಂಭದಲ್ಲಿ ಈ ವಿಚಾರ ತಮಗೂ ತಿಳಿದಿರಲಿಲ್ಲ ಎಂದು ವ್ಯಾಕ್ಸ್ಗಳ ಬಗ್ಗೆ ವಿವರಿಸ್ತಾರೆ ಶ್ರೀವಿದ್ಯಾ. ಕ್ಯಾಂಡಲ್ನ ಶುರು ಮಾಡೋಕ್ಕೆ ಕ್ಯಾಂಡಲ್ ಮಾಡೋದಕ್ಕೆ ನಾನು ಪ್ರಾರಂಭ ಮಾಡಿದಾಗ
ನನ್ನ ನಾಲೆಡ್ಜ್ ಇದ್ದಿದ್ದು ತುಂಬ ಲಿಮಿಟೆಡ್. ಪ್ಯಾರಫಿನ್ ವ್ಯಾಕ್ಸ್ ಒಂದೇ ಇರೋದು, ಅದನ್ನು ಯೂಸ್ ಮಾಡಿ ಮಾತ್ರ ಮೇಣದ ಬತ್ತಿಗಳನ್ನ ಮಾಡ್ತಾರೆ. ಸ್ಕ್ವೇರು ರೌಂಡು ಇನ್ನೊಂದು 2-3 ಡಿಸೈನ್ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಆದರೆ ನಾನು ಮೋಲ್ಡ್ ಮ್ಯಾನುಫ್ಯಾಕ್ಚರರ್ಸ್ ಹತ್ರ ಮತ್ತು ಕ್ಯಾಂಡಲ್ ಡೀಲರ್ಸ್ ಹತ್ರ ಹೋದಾಗ ನನಗೆ ಗೊತ್ತಾಗಿದ್ದು, ಮತ್ತು ಗೂಗಲಲ್ಲಿ ರಿಸರ್ಚ್ ಮಾಡಿದೆ, ವ್ಯಾಕ್ಸ್ ಇಂಡಸ್ಟ್ರಿನಲ್ಲಿ PhD ಮಾಡಿರೋರನ್ನ ಕೆಲವರನ್ನ ಮೀಟ್ ಮಾಡಿದೆ. ನನಗೆ ಆವಾಗ ಗೊತ್ತಾಗಿದ್ದು ಹತ್ತತ್ರ 272 ವೆರೈಟಿಯ ಬೇರೆ ಬೇರೆ ವ್ಯಾಕ್ಸ್ಗಳಿದ್ದಾವೆ. ಅದರಲ್ಲಿ ನಾವು ಆ್ಯಕ್ಚುಲಿ ಕ್ಯಾಂಡಲ್ ಮೇಕಿಂಗ್ಗೆ ಅಂತ ಉಪಯೋಗಿಸುವಂತಹದ್ದು ಕೇವಲ 6ರಿಂದ 7 ವೆರೈಟಿ ವ್ಯಾಕ್ಸಸ್ ಮಾತ್ರ. ಅದರಲ್ಲಿ ಪ್ಯಾರಫಿನ್, ಸೆಮಿ ಪ್ಯಾರಫಿನ್, ಜೆಲ್ ವ್ಯಾಕ್ಸ್ ಅಂತ ಇದು 3 ನಾನ್ ಆರ್ಗ್ಯಾನಿಕ್ ವೆರೈಟಿ ವ್ಯಾಕ್ಸಸ್ ಅಂತ ಬರುತ್ತೆ. ಈ ಪ್ಯಾರಫಿನ್ ಮತ್ತು ಸೆಮಿ ಪ್ಯಾರಫಿನ್ ವ್ಯಾಕ್ಸಸ್ ಏನು ಬರುತ್ತೆ, ಇದು ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ಸ್, ರಿಫೈನರಿಯಿಂದ ಡೈರೆಕ್ಟ್ ಆಗಿ ಪ್ರಾಸೆಸ್ ಆಗಿ ವ್ಯಾಕ್ಸು ಇಲ್ಲಿಗೆ ಬರುತ್ತೆ. ಇದನ್ನು ಕೇವಲ ಕ್ಯಾಂಡಲ್ ಮೇಕಿಂಗಿಗೆ ಮಾತ್ರ ಅಲ್ಲ, ಫಿಸಿಯೋಥೆರಪಿ ಟ್ರೀಟ್ಮೆಂಟ್ನಲ್ಲಿ ಕೂಡ ಉಪಯೋಗ ಆಗುತ್ತೆ. ಸೊ ಹಾಗಾಗಿ ಟನ್ಗಟ್ಟಲೆ ಬಹಳಷ್ಟು ಜನ ತರಿಸ್ಕೊಳ್ತಾರೆ. ಅದು ಇಲ್ಲಿಗೆ ಬಂದ ಮೇಲೆ ಈ ₹1 ಕ್ಯಾಂಡಲ್, ₹2 ಕ್ಯಾಂಡಲ್, ₹5 ಕ್ಯಾಂಡಲ್, ನಾವು ಉದ್ದದ ಕ್ಯಾಂಡಲ್ ಏನು ನೋಡ್ತೀವಿ ಅದರಿಂದ ಹಿಡಿದು ಡಿಸೈನರ್ ಕ್ಯಾಂಡಲ್ ಮ್ಯಾನುಫ್ಯಾಕ್ಚರಿಂಗ್ ತನಕ ಎಲ್ಲದಕ್ಕೂ ಹೋಗುತ್ತೆ. ಆದರೆ ನಾನು ಹೇಳಿದ ಹಾಗೆ ಇದು ಪೆಟ್ರೋಲಿಯಂ ಬೈ ಪ್ರಾಡಕ್ಟ್, ಡೆಫಿನೆಟ್ಲಿ ಹಾರ್ಮ್ಫುಲ್ ಟು ಎನ್ವೈರನ್ಮೆಂಟ್. ಹಾಗೆಯೇ ಆರ್ಗ್ಯಾನಿಕ್ ವೆರೈಟಿ ಆಫ್ ವ್ಯಾಕ್ಸಸ್ ಅಂತ ಇರುತ್ತೆ. ಸೋಯಾ ವ್ಯಾಕ್ಸು, ಬಿ ವ್ಯಾಕ್ಸು, ಜೇನ್ ಮೇಣ, ನಾವು ಜೇನನ್ನು ಹಿಂಡಿ ನಾವು ಗೂಡನ್ನು ಏನು ಬಿಸಾಕ್ತೀವಿ ಅದರಲ್ಲಿ ಮೇಣ ಇರುತ್ತೆ, ಜೇನ್ ಮೇಣ ಇರುತ್ತೆ, ಅದನ್ನು ಪ್ರಾಸೆಸ್ ಮಾಡಿ ಕನ್ವರ್ಟ್ ಮಾಡ್ತಾರೆ. ಅದು ಥೆರಪ್ಯೂಟಿಕ್ ಯೂಸೇಜ್ ಇರುತ್ತೆ ಅದರಲ್ಲಿ. ಸೊ ಅದು ಜೇನ್ ಮೇಣ ಇರುತ್ತೆ. ಮತ್ತು ಪ್ಯಾಡಿ ವ್ಯಾಕ್ಸ್ ಅಂತ ಅಕ್ಕಿ ಭತ್ತದಲ್ಲಿ ಮಾಡುವಂತಹ ವ್ಯಾಕ್ಸ್ ಇರುತ್ತೆ, ಸ್ಟಾರ್ಚ್ ನಲ್ಲಿ ಮಾಡುವಂತಹ ವ್ಯಾಕ್ಸಸ್ ಇರುತ್ತೆ, ವೆಜಿಟೇಬಲ್ ವ್ಯಾಕ್ಸ್ ಇರುತ್ತೆ, ಯೂಸ್ಡ್ ಆಯಿಲ್ನ ಪ್ರಾಸೆಸ್ ಮಾಡಿ ವ್ಯಾಕ್ಸ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಬಹಳಷ್ಟು ವೆರೈಟಿಯ ವ್ಯಾಕ್ಸಸ್ ಇದೆ. ಕ್ಯಾಂಡಲ್ ಇದರಲ್ಲಿ ಮಾಡುವಂಥದ್ದು ನಾವು 5ರಿಂದ 8 ವೆರೈಟಿಯ ವ್ಯಾಕ್ಸ್ಗಳಲ್ಲಿ ಮಾತ್ರ. ಇದನ್ನು ನಾನು ತಿಳ್ಕೊಳ್ಳೋಕ್ಕೆ ಶುರು ಮಾಡಿದ್ದು ನನ್ನ ಸ್ವಂತ ರಿಸರ್ಚ್, ಗೂಗಲಿಂದ ತಿಳಿದಿರೋರಿಂದ ಒಂದಷ್ಟು ಜನದಿಂದ, ಮತ್ತು ಈ ವ್ಯಾಕ್ಸ್ ಡೀಲರ್ಸ್, ಮೋಲ್ಡ್ ಮ್ಯಾನುಫ್ಯಾಕ್ಚರರ್ಸ್ ಯಾರಿದ್ದಾರೆ, ನಿಜವಾದ ನನ್ನ ಗುರುಗಳು ಅಂತಂದರೆ ಪ್ರಾಯಶಃ ಅವರೇ. ಇನ್ನು ಕ್ಯಾಂಡಲ್ ತಯಾರಿ ಬಗ್ಗೆ ನೋಡೋದಾದ್ರೆ, ತಯಾರಿಸುವ ಕ್ಯಾಂಡಲ್ಗಳು, ಅವುಗಳ ಡಿಸೈನ್ ಯಾವುದು, ಅದಕ್ಕೆ ಬಳಸುವ ಪರ್ಫ್ಯೂಮ್ ಯಾವುದು ಅನ್ನೋದನ್ನ ಮೊದಲೇ ತಿಳಿದಿರಬೇಕು. ಸಿಲಿಕಾನ್ ಮೋಲ್ಡ್, ಮೆಟಲ್ ಮೋಲ್ಡ್ಗಳನ್ನು ಸ್ವಚ್ಛಗೊಳಿಸಿಕೊಂಡ ಬಳಿಕ ಅಗತ್ಯವಾದ ಮೇಣವನ್ನ ಪಾತ್ರೆಯಲ್ಲಿ ಇಲ್ಲವೇ ವ್ಯಾಕ್ಸ್ ಹೀಟರ್ ಮಷೀನ್ ಒಳಗೆ ಹಾಕಿ ನೀರಾಗಿ ಕರಗಿಸಿಕೊಳ್ಬೇಕು. ಆ ನಂತರ ಬೇರೆ ಬೇರೆ ಪಾತ್ರೆಗಳಿಗೆ ಆ ಕರಗಿದ ಮೇಣವನ್ನ ಹಾಕಿಕೊಂಡು ಅಗತ್ಯಕ್ಕೆ ತಕ್ಕಂತೆ ಕಲರ್ ಪರ್ಫ್ಯೂಮ್ ನಿಗದಿತ ಪ್ರಮಾಣದಲ್ಲಿ ಬೆರೆಸಿಕೊಳ್ಬೇಕು. ಆ ಬಳಿಕ ಬೇಕಾದ ಡಿಸೈನ್ಗಳಲ್ಲಿ ಆ ಮೇಣವನ್ನ ಸುರಿಯಬೇಕು. ಆಮೇಲೆ ಮೋಲ್ಡ್ಗಳಲ್ಲಿರುವ ಮೇಣ ಗಟ್ಟಿಯಾಗೋ ತನಕ ಬಿಟ್ಟು ಬಳಿಕ ಮೆಲ್ಲಗೆ ಮೋಲ್ಡ್ಗಳನ್ನ ಅನ್ಮೋಲ್ಡ್ಗೊಳಿಸಬೇಕು. ಆಗ ಸುಂದರವಾದ ಕ್ಯಾಂಡಲ್ಗಳು ರೆಡಿಯಾಗುತ್ತವೆ. ಕ್ಯಾಂಡಲ್ ಬಿಸ್ನೆಸ್ ಡೊಮೆಸ್ಟಿಕ್ನಿಂದ ಲಕ್ಸುರಿ ಲೈಫ್ ಸ್ಟೈಲ್ ಕಡೆಗೆ ಹೆಜ್ಜೆ ಇಟ್ಟು ಅದಾಗಲೇ ಹಲವು ವರ್ಷಗಳು ಕಳೆದು ಹೋಗಿವೆ. ಅಂದರೆ ಗೃಹೋಪಯೋಗಿ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಕಡಿಮೆಯಾಗಿದೆ. ಆದರೆ ಆಕರ್ಷಕ ಲಕ್ಸುರಿ ಮತ್ತು ಆರ್ಗ್ಯಾನಿಕ್ ಕ್ಯಾಂಡಲ್ಸ್ ಬಿಸ್ನೆಸ್ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಲೇ ಹೋಗ್ತಾ ಇದೆ. ಜಾಗತಿಕ ಮಾರುಕಟ್ಟೆಯನ್ನ ಗಮನಿಸೋದಾದ್ರೆ ಲಕ್ಸುರಿ ಕ್ಯಾಂಡಲ್ಗಳೇ ಸಿಂಹ ಪಾಲು ಹೊಂದಿವೆ. ಹೀಗಾಗಿ ಸ್ವಲ್ಪ ಹೆಚ್ಚಿನ ಬಂಡವಾಳ ಹೂಡಿ ಕ್ಯಾಂಡಲ್ ಬಿಸ್ನೆಸ್ ಮಾಡುವವರಾಗಿದ್ರೆ, ಅದರಲ್ಲೂ ಲಕ್ಸುರಿ ಕ್ಯಾಂಡಲ್ಸ್ ಮಾಡಿ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋ ಉದ್ದೇಶ ಹೊಂದಿದ್ರೆ, ಅಂಥವರು ತಮ್ಮ ಬ್ರ್ಯಾಂಡ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಬ್ರ್ಯಾಂಡಿಂಗ್ ಅಂತ ನೀವು ತಗೊಂಡಾಗ ನೀವು ಯಾವ ಹೆಸರನ್ನ ಕೊಡ್ತೀರಾ ನಿಮ್ಮ ಕ್ಯಾಂಡಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಬೇರೆ ಕಾಂಪಿಟೇಟರ್ಸ್ ಯಾರಿದ್ದಾರೆ ಅವರು ಅದೇ ರೀತಿಯ ಹೆಸರನ್ನ ಇಟ್ಕೊಂಡಿದ್ದಾರಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಬೇಕಾಗುತ್ತೆ. ಅದಕ್ಕೆ ಸರಿ ಹೊಂದುವಂತಹ ಲೋಗೋ ಇಟ್ಕೋಬೇಕಾಗುತ್ತೆ. ಇವತ್ತಿನ ದಿವಸ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ವರ್ಲ್ಡ್ ಇಸ್ ಅ ಗ್ಲೋಬಲ್ ವಿಲೇಜ್. ಇಡೀ ಪ್ರಪಂಚನೇ ನಮ್ಮ ಕೈ ಬೆರಳುಗಳ ಮಧ್ಯೆ ಇದೆ. ಸ್ಮಾರ್ಟ್ ಫೋನ್ ಏನಿದೆ ಅದರಲ್ಲಿ ನೀವು ಇಲ್ಲಿಂದ ಯಾವ ದೇಶಕ್ಕೆ, ಯಾವ ಮೂಲೆಗೆ ಬೇಕಾದರೆ ನಿಮ್ಮ ವಸ್ತುಗಳನ್ನು ನೀವು ರವಾನೆ ಮಾಡಬಹುದು. ಹಾಗಾಗಿ ಬ್ರ್ಯಾಂಡಿಂಗ್ ನೀವು ಮಾಡ್ಕೊಳ್ಳುವಾಗ ಡಿಜಿಟಲ್ ಮಾರ್ಕೆಟಿಂಗ್ಗೆ ಸೂಟ್ ಆಗುವಂತಹ ಹೆಸರುಗಳು, ಕಾಂಟೆಂಪ್ರರಿ ಹೆಸರು, ಕಾಂಟೆಂಪ್ರರಿ ಲೋಗೋ,
ಜನರಿಗೆ ಈಸಿಯಾಗಿ ಕನೆಕ್ಟ್ ಆಗುವಂತಹ ಒಂದು ಡಿಸ್ಕ್ರಿಪ್ಷನ್ನ ಇಟ್ಕೊಂಡು ಬ್ರ್ಯಾಂಡಿಂಗ್ ಮಾಡಬೇಕಾಗತ್ತೆ. ಲೋಕಲ್ ಬ್ರ್ಯಾಂಡಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ಆ್ಯಂಡ್ ಇಂಟರ್ನ್ಯಾಷನಲ್ ಬ್ರ್ಯಾಂಡಿಂಗ್ ಅಂತ 3 ಲೆವೆಲಲ್ಲಿ ಬ್ರ್ಯಾಂಡಿಂಗ್ ಮಾಡಬೇಕಾಗುತ್ತೆ. ಲೋಕಲ್ ಬ್ರ್ಯಾಂಡಿಂಗ್ ಅಂದರೆ ನಮಗೆ ಯಾವತ್ತೂ ನಾವು ಯಾವುದೇ ಊರಲ್ಲಿ ಇರಲಿ, ಒಂದು ಚಿಕ್ಕ ಹಳ್ಳಿನಲ್ಲೇ ಇರಲಿ, ನಮ್ಮ ಪಕ್ಕದ ಮನೆಯವರು ಸಹ ನಮ್ಮಿಂದ ಕ್ಯಾಂಡಲ್ನ ತಗೊಳ್ಳೋಂಗೆ ಆದರೆ ಮಾತ್ರ ನಾವು ಬೆಳೆಯೋಕ್ಕೆ ಸಾಧ್ಯ. ಸೊ ಲೋಕಲ್ ಬ್ರ್ಯಾಂಡಿಂಗ್ ಅಂದರೆ ಒಂದು ಚಿಕ್ಕ ಪುಟ್ಟ ಫ್ಯಾನ್ಸಿ ಸ್ಟೋರ್ಸ್ಗಳು, ಬ್ಯಾಂಗಲ್ ಸ್ಟೋರ್ಸ್ಗಳು, ಗಿಫ್ಟ್ ಶಾಪ್ಗಳು ನಿಮ್ಮ ಸುತ್ತಮುತ್ತ ಇರುವಂತಹವರು ಕೂಡ ತಗೊಳಕ್ಕೆ ಆಗಬೇಕು. ಅವರು ನೋಡಿದ ತಕ್ಷಣ, ಇದು ಹೆಸರು ನೋಡಿದ ತಕ್ಷಣ ಓಕೆ ಇದು ಬೆಳಕಿಗೆ ಸಂಬಂಧಪಟ್ಟಿದ್ದು, ಕ್ಯಾಂಡಲ್ಗೆ ಸಂಬಂಧಪಟ್ಟಿದ್ದು ಅಂತ ಅವ್ರಿಗೆ ರಿಜಿಸ್ಟರ್ ಆಗಬೇಕು. ಆ ರೀತಿಯ ಹೆಸರನ್ನ, ಲೋಗೋನ ಡಿಸೈನ್ ಮಾಡ್ಕೋಬೇಕಾಗುತ್ತೆ. ಹಾಗೇನೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಈಗ ಫೇಸ್ಬುಕ್ಕು, ಟ್ವಿಟ್ಟರು ಮತ್ತು ಇನ್ಸ್ಟಾಗ್ರಾಮಿಂದ ಯಾವುದೇ ಪ್ರಾಡಕ್ಟನ್ನ ಬೇಕಾದರೆ ಎಲ್ಲಿಗೆ ಬೇಕಾದ್ರೆ ಸೇಲ್ ಮಾಡಬಹುದು. ಸೊ ಅಲ್ಲಿಗೆ ನಾವು ವಿಜುವಲ್ಸ್ ಎಲ್ಲ ಚೆನ್ನಾಗಿ ಕ್ರಿಯೇಟ್ ಮಾಡೋಕ್ಕಾಗತ್ತರ, ಕಂಟೆಂಟ್ನ ಸರಿಯಾಗಿ ಕ್ರಿಯೇಟ್ ಮಾಡೋಕ್ಕಾಗತ್ತರ ಬ್ರ್ಯಾಂಡನ್ನು ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಹಾಗೆ ಇಂಟರ್ನ್ಯಾಷನಲ್ಗೆ ನಾವು ಮುಂದೆ ತುಂಬ ದೊಡ್ಡದಾಗಿ ಬೆಳಿತೀವಿ ಅನ್ನೋ ಕನಸು ಇಟ್ಕೊಂಡಿದ್ರೆ, ಎಕ್ಸ್ಪೋರ್ಟ್ ಲೆವೆಲ್ಗೆ ಹೋಗ್ತೀನಿ, ನಾನು ಕ್ಯಾಂಡಲ್ಸ್ನ ಎಕ್ಸ್ಪೋರ್ಟ್ ಮಾಡೋಕ್ಕೆ ಶುರು ಮಾಡ್ತೀನಿ ಅಂತಂದರೆ ಎಲ್ಲ ದೇಶಗಳು ನಮ್ಮ ಹೆಸರಿಗೆ ಕನೆಕ್ಟ್ ಆಗೋ ರೀತಿ ಇರಬೇಕು. ಅಂತಹದ್ದು ಒಂದು ಹೆಸರು ಮತ್ತು ಲೋಗೋನ ಚೂಸ್ ಮಾಡ್ಕೋಬೇಕಾಗತ್ತೆ. ಕ್ಯಾಂಡಲ್ ಬಿಸ್ನೆಸ್ನಿಂದ ಎಷ್ಟು ಆದಾಯ ಗಳಿಸಬಹುದು? ಕ್ಯಾಂಡಲ್ ಬಿಸ್ನೆಸ್ಗೆ ಪ್ರತ್ಯೇಕವಾದ ಆಫೀಸ್ ಅಥವಾ ಯೂನಿಟ್ ತೆರೆಯುವ ಅವಶ್ಯಕತೆ ತೀರಾ ಕಡಿಮೆ. ಇನ್ನು ವ್ಯಾಕ್ಸ್ ಹೀಟರ್ ಮಷೀನ್, ಮೆಟಲ್ ಮೌಲ್ಡ್ಗಳಿಗೆ ಹಾಕಿದ ಬಂಡವಾಳ ಅದು ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್. ಕನಿಷ್ಠ ಅಂದ್ರೂ 15 ವರ್ಷಗಳ ಕಾಲ ಅವುಗಳ ಬಳಕೆ ಮಾಡಬಹುದು. ಸ್ವಲ್ಪ ಹೆಚ್ಚಿನ ಬಂಡವಾಳ ಹಾಕಿದಲ್ಲಿ 2 ಕಾರ್ಮಿಕರ ಸಂಬಳ, ಕಚ್ಚಾ ವಸ್ತುಗಳಿಗೆ ಮಾಡಿದ ಖರ್ಚು, ಕರೆಂಟ್ ಬಿಲ್, ಇನ್ನಿತರ ಎಲ್ಲ ಖರ್ಚು ವೆಚ್ಚಗಳನ್ನು ಕಳೆದ್ರೂ ತಿಂಗಳಿಗೆ ಕನಿಷ್ಠ 1 ಲೆಕ್ಕದಲ್ಲಿ 10 ಲಕ್ಷ ಸಂಪಾದಿಸಬಹುದು. ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುವಂತಹ ಲಕ್ಸುರಿ ಕ್ಯಾಂಡಲ್ಗಳ ಉತ್ಪಾದನೆ ಜಾಸ್ತಿಯಾಗಿದ್ದು, ನಿಮ್ಮ ಬ್ರ್ಯಾಂಡ್ ಇಮೇಜ್, ಮಾರ್ಕೆಟಿಂಗ್ ಸ್ಕಿಲ್ ಡೆವಲಪ್ ಆದಂತೆಲ್ಲ 1 ವರ್ಷಕ್ಕೆ ಕನಿಷ್ಠ 15ರಿಂದ 20 ಲಕ್ಷದವರೆಗೂ ಲಾಭವನ್ನು ಕಾಣಬಹುದಾಗಿದೆ ಈ ಕ್ಯಾಂಡಲ್ ಬಿಸ್ನೆಸ್ನಲ್ಲಿ. ಕ್ಯಾಂಡಲ್ ಬಿಸ್ನೆಸ್ಗೆ ಸಾಲ ಸೌಲಭ್ಯಗಳ ಮಹಾಪೂರ. ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ಗೆ ಸಾಕಷ್ಟು ಸಾಲ ಸೌಲಭ್ಯಗಳಿವೆ. ಹಾಗೆಯೇ ಸರ್ಕಾರದ ಹಲವು ಯೋಜನೆಗಳೊಂದಿಗೆ ಖಾಸಗಿ ಬ್ಯಾಂಕು, ಹಣಕಾಸು ಸಂಸ್ಥೆಗಳು ಕೂಡ ಈ ಉದ್ಯಮ ಆರಂಭಿಸುವವರಿಗೆ, ಅದರಲ್ಲೂ ಉದಯೋನ್ಮುಖ ಮಹಿಳಾ ಉದ್ಯಮಿಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತವೆ ಅಂತಾರೆ ಶ್ರೀವಿದ್ಯಾ. ಇನ್ವೆಸ್ಟ್ಮೆಂಟ್ಗೆ ನಮಗೆ ಸ್ವಂತವಾಗಿ ಕೈಯಿಂದ ಹಾಕೋದಕ್ಕೆ ದುಡ್ಡು ಕಷ್ಟ ಆಗುತ್ತೆ ಅನ್ನೋ ಹಾಗಿದ್ರೆ ತುಂಬ ಬೇರೆ ಬೇರೆ ಗೌರ್ಮೆಂಟ್ ಸ್ಕೀಮ್ಸು ಅವೈಲೇಬಲ್ ಇದೆ. ಒಂದು ಮುದ್ರಾ ಲೋನ್ ಇರ್ಬೋದು, ಎಲ್ರಿಗೂ ಗೊತ್ತಿರುವಂಥದ್ದು. ಮುದ್ರಾ ಲೋನಲ್ಲಿ ನಿಮಗೆ ನೋ ಗ್ಯಾರಂಟಿ ಲೋನ್ ಅಂತ ಹೇಳ್ತೀವಿ. ಅಂದರೆ ನೀವು ಮಾರ್ಟ್ಗೇಜ್ ಮಾಡೋದು, ಗೋಲ್ಡೋ ಅಥವಾ ಇನ್ನೇನೋ ಒಂದು ನಿಮ್ಮ ಪ್ರಾಪರ್ಟಿ ಪ್ಲೆಡ್ಜ್ ಮಾಡೋದು ಯಾವುದೇ ರೀತಿಯ ಅವಶ್ಯಕತೆ ಇರಲ್ಲ. ಒಂದು ಒಳ್ಳೆ ಪ್ರಾಜೆಕ್ಟ್ನ ಒಂದು ರೂಪರೇಷೆ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ಕೊಂಡು ಹೋಗಿ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಅಪ್ರೋಚ್ ಮಾಡಿ ಮುದ್ರಾನ ಆನ್ಲೈನಲ್ಲಿ ಅಪ್ಲೈ ಮಾಡಿದ್ರೆ ಖಂಡಿತವಾಗಿಯೂ ಅವರು ನಿಮಗೆ ಮುದ್ರಾ ಲೋನ್ ಕೊಡ್ತಾರೆ. 2 ಲಕ್ಷ, 5 ಲಕ್ಷ, 10 ಲಕ್ಷ ತನಕ ಯಾವುದೇ ರೀತಿಯ ಗ್ಯಾರಂಟಿ ಇಲ್ದಲೆ ನೀವು ಗೌರ್ಮೆಂಟಿಂದ ಸಹಾಯ ಪಡ್ಕೊಳ್ಬಹುದು. ಅದಲ್ಲದೆ PMEGP ಪ್ರಧಾನ ಮಂತ್ರಿ ಯೋಜನಾ ಅಂಡರಲ್ಲಿ ನಮಗೆ ಲೋನ್ ಸಿಗುತ್ತೆ. ಅದರಲ್ಲಿ ಹತ್ತತ್ರ 20ರಿಂದ 30% ತನಕ ಬೇರೆ ಬೇರೆ ಕ್ಯಾಟಗರಿ ಇರುತ್ತೆ. 30% ತನಕ ಸಬ್ಸಿಡಿ ಸಿಗುತ್ತೆ. ಅಂದರೆ ನೀವು 10 ಲಕ್ಷ ಲೋನ್ ತೊಗೊಂಡ್ರೆ ಹತ್ತತ್ರ 7.5 ಲಕ್ಷ ಅಷ್ಟೇ ನೀವು ರೀಪೇ ಮಾಡ್ತೀರಾ. EMI ನಿಮಗೆ ಕ್ಯಾಲ್ಕುಲೇಟ್ ಆಗೋದು 7.5 ಲಕ್ಷಕ್ಕಷ್ಟೇ. ನಿಮಗೆ ಎಲ್ಲ ದುಡ್ಡು ನಿಮ್ಮ ಕೈಗೆ ಬರಲ್ಲ. ನಿಮ್ಮ ರಾ ಮೆಟೀರಿಯಲ್ ಸಪ್ಲೈಯರ್ಸ್ ಏನಿದ್ದಾರೆ ಅವ್ರಿಗೆ ಡೈರೆಕ್ಟ್ ಆಗಿ ಪೇಮೆಂಟ್ ಹೋಗುತ್ತೆ, ನಿಮಗೆ ಅವರು ಸಪ್ಲೈ ಮಾಡಿರೋ ರಾ ಮೆಟೀರಿಯಲ್ನ ಅಗೇನ್ಸ್ಟ್ ಆಗಿ. ಅದಲ್ಲದೆ ವಿಮೆನ್ ಆಂಟ್ರಪ್ರಿನರ್ ಅಂದರೆ ಮಹಿಳಾ ಉದ್ಯಮಿ ಆಗೋಕ್ಕೆ ಹೊರಟಿರೋರಿಗೆ ಸರ್ಕಾರದಿಂದ ಬಹಳಷ್ಟು ಸಹಾಯ ಹಸ್ತಗಳಿದೆ. ಎಲ್ಲ ಪ್ರೈವೇಟ್ ಬ್ಯಾಂಕ್ಗಳಲ್ಲೂ ಅಷ್ಟೇ, ನಾನು ಬರೀ ಗೌರ್ಮೆಂಟ್ ಬ್ಯಾಂಕ್ಗಳಲ್ಲಿ ಮಾತ್ರ ಅಂತ ಗೌರ್ಮೆಂಟ್ ಸಪೋರ್ಟ್ ಮಾತ್ರ ಹೇಳ್ತಾ ಇಲ್ಲ. ಬಹಳಷ್ಟು ಪ್ರೈವೇಟ್ ಆರ್ಗನೈಸೇಷನ್ಸ್ ಇದೆ, NGOಗಳಿದೆ. ಮಹಿಳಾ ಉದ್ಯಮಿಗಳಿಗೆ ಸಹಾಯ ಆಗುವಂತಹ ಕೆಲವು ಯೋಜನೆಗಳಿದೆ. ಅದರಿಂದ ನಾವು ಬೆನಿಫಿಟ್ ತಗೊಳ್ಬೋದು. 50,000ದಿಂದ 1 ಲಕ್ಷ ತನಕ ನಾವು ಇನ್ವೆಸ್ಟ್ ಮಾಡೋದಕ್ಕೆ ಅಮೌಂಟನ್ನು ಹೊಂದಿಸ್ತೀವಿ ಅಂತಂದರೆ ಇಷ್ಟು ದೊಡ್ಡ ಬಿಸ್ನೆಸ್ ಆಗಿ ಬೆಳೆಸ ಕಚೇರಿ, ತಯಾರಿಕಾ ಘಟಕದ ಅವಶ್ಯಕತೆ ಇಲ್ಲ. ಹೆಚ್ಚಿನ ಬಂಡವಾಳದ ಅಗತ್ಯವಿಲ್ಲ.
ಇದ್ದರೂ ಸಾಕಷ್ಟು ಪ್ರೋತ್ಸಾಹ ನೀಡುವ ಸ್ಕೀಮ್ಗಳಿವೆ. ಒಂದಿಬ್ಬರು ಕಾರ್ಮಿಕರನ್ನ ಕೆಲಸಕ್ಕೆ ಇಟ್ಕೊಂಡು ಕ್ಯಾಂಡಲ್ ತಯಾರಿ ಆರಂಭಿಸಿ ಸೂಕ್ತ ಮಾರ್ಕೆಟಿಂಗ್ ಮಾಡಿದ್ದಲ್ಲಿ ಬಹಳಷ್ಟು ಲಾಭವನ್ನ ಸುಲಭವಾಗಿ ತಂದುಕೊಡುತ್ತೆ ಕ್ಯಾಂಡಲ್ ಬಿಸ್ನೆಸ್. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ನಲ್ಲಿ ಗೆದ್ದವರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ. ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಮೇಲ್ ಅಡ್ರೆಸ್ PRO@GRAM@VISTARANEWS.com. program@vistaranews.com. ಆರ್ಥಿಕ ಸಂಕಷ್ಟವೆಂಬ ಕತ್ತಲನ್ನ ಕಳೆದು ಆದಾಯ ತಂದು ಬಾಳಿಗೆ ಬೆಳಕು ನೀಡುವಂತ ಉತ್ತಮ ಉದ್ಯಮ ಕ್ಯಾಂಡಲ್ ಬಿಸ್ನೆಸ್. ಸೂಕ್ತ ತರಬೇತಿ ಪಡೆದು ನಿಮ್ಮ ಮನೆಯಲ್ಲಿಯೇ ಈ ಬಿಸ್ನೆಸ್ ಆರಂಭಿಸಿ ನೀವು ಕೂಡ ಬಿಸ್ನೆಸ್ ಪರ್ಸನ್ ಆಗಿ. ಇದು ಇವತ್ತಿನ ಬದುಕಿಗೊಂದು ಬಿಸ್ನೆಸ್. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.